ನಮಸ್ಕಾರ ವೀಕ್ಷಕರೇ. ಆಂಧ್ರ ಪ್ರದೇಶದಲ್ಲಿ ಇಂದು ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಡಿಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಮಹಾ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಪ್ರಮುಖ ಗಣ್ಯರು ಆಗಮಿಸಿ ಸಾಕ್ಷಿಯಾದರು. ಆದರೆ ಈ ಕಾರ್ಯಕ್ರಮದಲ್ಲಿ ಕೆಲವೇ ಸೆಕೆಂಡ್ಗಳು ಕಂಡ ಎರಡು ದೃಶ್ಯಗಳು ಈಗ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಒಂದು ಮೋದಿ ಹಾಗೂ ಬಾಬು ನಡುವಿನ ಸನ್ನಿವೇಶ, ಇನ್ನೊಂದು ತಮಿಳಿಸೈ ಹಾಗೂ ಶಾ ನಡುವೆ ನಡೆದ ಸನ್ನಿವೇಶ. ತಮಿಳುನಾಡು ಬಿಜೆಪಿ ಹಿರಿಯ ನಾಯಕಿ ತಮಿಳಿಸೈ ಸೌಂದರರಾಜನ್ ವೇದಿಕೆಯಲ್ಲಿದ್ರು. ಅಮಿತ್ ಶಾರನ್ನ ನೋಡ್ತಾ ಇದ್ದ ಹಾಗೆ ಕೈ ಮುಗಿದ್ರು. ಈ ವೇಳೆ ಅವರನ್ನ ಕರೆಯೋ ಅಮಿತ್ ಶಾ ಯಾವುದೋ ಒಂದು ವಿಚಾರವನ್ನ ಹೇಳ್ತಾರೆ. ಈ ವೇಳೆ ಅವರು ಕೈ ತೋರಿಸಿದ ರೀತಿ ಪಕ್ಕಾ ವಾರ್ನಿಂಗ್ ಕೊಟ್ಟಿದೆ ಅನ್ನೋ ರೀತಿ ಬಿಂಬಿತವಾಗಿತ್ತು. ಇನ್ನೊಂದೆಡೆ ಲೋಕಸಭೆಯಲ್ಲಿ ಬಿಜೆಪಿ ತಮಿಳುನಾಡಲ್ಲಿ ಒಂದೇ ಒಂದು ಸೀಟ್ ಗೆಲ್ಲದೇ ಇದ್ರೂ ಡೇಟಾಗಳಲ್ಲಿ ಅಚ್ಚರಿಯ ವಿಚಾರ ಹೊರಬಿದ್ದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಂಧ್ರ ಪ್ರದೇಶದಲ್ಲಿ ಮಹಾ ವಿಜಯದೊಂದಿಗೆ ಎನ್ಡಿಎ ಮೈತ್ರಿ ಸರ್ಕಾರ ರಚನೆಯಾಗಿದೆ. ಏಕಾಂಗಿಯಾಗಿ ಟಿಡಿಪಿ 130ಕ್ಕೂ ಅಧಿಕ ಸೀಟ್ಗಳನ್ನ ಗೆದ್ರೂ ಮೈತ್ರಿಕೂಟದೊಂದಿಗೆ ಅದ್ದೂರಿಯಾಗಿ ಸರ್ಕಾರ ರಚನೆಯನ್ನ ಮಾಡಿದ್ದಾರೆ. ಇಂದು ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರೆ, ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಕಾರ್ಯಕ್ರಮದ ತೂಕವನ್ನ ಹೆಚ್ಚಿಸಿದ್ದು ಪ್ರಧಾನಿ ಮೋದಿ ಆಗಮನ. ವೇದಿಕೆಯಲ್ಲಿ ಪ್ರಧಾನಿ ಮೋದಿಯನ್ನ ಹೂಗುಚ್ಛ ನೀಡಿ ಬಾಬು ಸ್ವಾಗತ ಮಾಡಿದ್ರು. ಈ ವೇಳೆ ಇಬ್ಬರು ಆತ್ಮೀಯತೆಯಿಂದ ತಬ್ಬಿಕೊಂಡ ದೃಶ್ಯ ವೈರಲ್ ಆಗ್ತಾ ಇದೆ. ಕಾರಣ ಏನಂದ್ರೆ, ಇದು ಬರೀ ಧನ್ಯವಾದ ತಿಳಿಸುವ ಸಂಕೇತ ಎನ್ನಿಸದೆ ಹಲವು ವಿಚಾರಗಳಲ್ಲಿ ಆಗಿದ್ದ ತಪ್ಪುಗಳ ಮನ್ನಾ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. 2019ರ ಚುನಾವಣೆಯಲ್ಲಿ ಟಿಡಿಪಿ ಹಾಗೂ ಬಿಜೆಪಿ ವಿರುದ್ಧ ದಿಕ್ಕಿನಲ್ಲಿ ನಿಂತಿದ್ವು. ಇದು ಇನ್ಮುಂದೆ ಎಂದಿಗೂ ಸರಿ ಹೋಗದೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇತ್ತು. ಒಂದು ಕಡೆ ಪ್ರಧಾನಿ ಮೋದಿ ತಮ್ಮ ಭಾಷಣಗಳಲ್ಲಿ ಚಂದ್ರಬಾಬುನನ್ನ ಟೀಕಿಸಿದ್ರೆ, ಇತ್ತ ಚಂದ್ರಬಾಬು ನಾಯ್ಡು ಕೂಡ ಮೋದಿಯನ್ನ ಟೀಕಿಸ್ತಾ ಇದ್ರು, ವ್ಯಂಗ್ಯಗಳನ್ನ ಆಡ್ತಾ ಇದ್ರು. ಹೀಗಿದ್ದ ಪರಿಸ್ಥಿತಿಯನ್ನ ಮತ್ತೆ ಒಂದಾಗುವಂತೆ ಮಾಡಿದ್ದು ಪವನ್ ಕಲ್ಯಾಣ್. ಒಂದು ಕಡೆ ಆಂಧ್ರದಲ್ಲಿ ತಮ್ಮ ಹಾಗೂ ಮಕಾಡೆ ಮಲಗಿದ್ದ ನಾಯ್ಡು ಪಕ್ಷಕ್ಕೆ ಮರುಜೀವ ನೀಡಿದ್ರು. ಇನ್ನೊಂದು ಕಡೆ ಕೇಂದ್ರದಲ್ಲಿ ಎನ್ಡಿಎ ಜೊತೆಗೆ ಗಟ್ಟಿಯಾಗಿ ನಿಂತರು. ಅದರ ಪರಿಣಾಮ ಇಂದು ಕೇಂದ್ರದಲ್ಲಿ ಹಾಗೂ ಆಂಧ್ರದಲ್ಲಿ ಎನ್ಡಿಎ ಗಟ್ಟಿಯಾಗಿದೆ. ಇದೆಲ್ಲವನ್ನ ನೋಡಿ ಮೋದಿ ನಾಯ್ಡು ಇಬ್ಬರು ಫುಲ್ ಖುಷ್ ಆಗಿದ್ದಾರೆ. ಹಳೆಯ ಕಹಿ ಘಟನೆಗಳನ್ನೆಲ್ಲ ಮರೆತು ಮುಂದೆ ಮಾಡಬೇಕಾದ ಕೆಲಸಗಳ ಬಗ್ಗೆ ಗಮನ ಹರಿಸೋಣ ಅನ್ನೋ ಸಿಗ್ನಲ್ ನೀಡಿದಂತಿತ್ತು ಇಂದಿನ ಆ ಸನ್ನಿವೇಶ. ಅಲ್ಲದೆ ಈ ಮೈತ್ರಿ ಇನ್ಮುಂದೆಯೂ ಇಷ್ಟೇ ಗಟ್ಟಿಯಾಗಿ ಇರಬೇಕು ಅನ್ನೋದರ ಸಂದೇಶ ನೀಡಿದಂತೆ ಭಾಸವಾಗ್ತಾ ಇತ್ತು. ಇನ್ನು ಇದೇ ವೇದಿಕೆಯಲ್ಲಿ ಇನ್ನೊಂದು ಘಟನೆ ಕೂಡ ನಡೆಯಿತು. ತಮಿಳುನಾಡು ಬಿಜೆಪಿ ಹಿರಿಯ ನಾಯಕಿ ತಮಿಳಿಸೈ ಸೌಂದರರಾಜನ್ ಎಲ್ಲಾ ಗಣ್ಯರಿಗೆ ನಮಸ್ಕಾರ ಮಾಡ್ತಾ ಬರ್ತಾ ಇದ್ರು. ಈ ವೇಳೆ ಮಾಜಿ ಸ್ಪೀಕರ್ ವೆಂಕಯ್ಯ ನಾಯ್ಡುಗೆ ನಮಸ್ಕಾರ ಮಾಡಿದ್ರು. ಪಕ್ಕದಲ್ಲಿದ್ದ ಅಮಿತ್ ಶಾಗೂ ವಂದಿಸಿ ಮುಂದಕ್ಕೆ ಹೊರಟಿದ್ರು. ಈ ವೇಳೆ ಅವರನ್ನ ಕರೆಯೋ ಶಾ ಕೆಲ ಸೆಕೆಂಡುಗಳ ಕಾಲ ಮಾತುಕತೆ ನಡೆಸ್ತಾರೆ. ತಮಿಳಿಸೈ ಏನನ್ನೋ ಹೇಳೋದಕ್ಕೆ ಮುಂದಾದ್ರೆ ಇದ್ಯಾವುದನ್ನು ಮಾಡ್ಲೇಬಾರದು ಅನ್ನೋ ರೀತಿಯಲ್ಲಿ ಅಮಿತ್ ಶಾ ರಿಯಾಕ್ಷನ್ ನೀಡಿರೋ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅಂದಹಾಗೆ ಇಬ್ಬರ ಮಧ್ಯೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕುರಿತಂತೆ ಚರ್ಚೆ ನಡೆದಿದೆ ಅನ್ನೋದು ವೈರಲ್ ಆಗ್ತಾ ಇದೆ. ಎಲೆಕ್ಷನ್ ರಿಸಲ್ಟ್ ಬಳಿಕ ಸೋಲಿನ ಹೊಣೆಯನ್ನ ಅಣ್ಣಾಮಲೈ ಮೇಲೆ ಹೊರಿಸೋ ಕೆಲಸಕ್ಕೆ ಕೆಲವರು ಕೈ ಹಾಕಿದ್ರು. ಆ ಲಿಸ್ಟ್ ನಲ್ಲಿ ತಮಿಳಿಸೈ ಕೂಡ ಇದ್ರು. ಇದೇ ವಿಚಾರ ಸಂಬಂಧ ಶಾ ಎಚ್ಚರಿಕೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ತಮಿಳುನಾಡಲ್ಲಿ ಎಐಎಡಿಎಂಕೆ ಜೊತೆ ಎನ್ಡಿಎ ಬ್ರೇಕಪ್ ಆಗೋದಕ್ಕೆ ಪ್ರಮುಖ ಕಾರಣವೇ ಅಣ್ಣಾಮಲೈ. ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ಅವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಈ ಬಾರಿ ತಮಿಳುನಾಡಲ್ಲಿ ಒಂದು ಮಟ್ಟದಲ್ಲಿ ಬಿಜೆಪಿ ಹವಾ ಎದ್ದಿರೋದು ಜನರಿಂದ ಹಿಡಿದು ನಾಯಕರವರೆಗೆ ಎಲ್ರಿಗೂ ಗೊತ್ತಾಗಿತ್ತು. ಆದ್ರಿಂದ ಒಂದಷ್ಟು ಸೀಟ್ ಗೆಲ್ಬಹುದು ಅನ್ನೋ ನಿರೀಕ್ಷೆಗಳಿದ್ವು. ಇದೇ ಕಾರಣಕ್ಕೆ ಆಗ ಎಐಎಡಿಎಂಕೆ ಮೈತ್ರಿ ಬಗ್ಗೆ ಯಾರೂ ಮಾತಾಡಿರ್ಲಿಲ್ಲ. ಆದ್ರೆ ಬಿಜೆಪಿಗೆ 0 ಸೀಟ್ ಅಂತ ಗೊತ್ತಾಗಿದ್ದೆ ತಡ ಎಲ್ಲರೂ ಅಣ್ಣಾಮಲೈಗೆ ಕೈ ತೋರಿಸುವುದಕ್ಕೆ ಶುರು ಮಾಡಿದ್ರು. ಈ ಬಗ್ಗೆ ಮಾತಾಡಿದ್ದ ತಮಿಳಿಸೈ ಎಐಎಡಿಎಂಕೆ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರೆ ಈ ರೀತಿಯ ಸೋಲು ಆಗ್ತಾ ಇರಲಿಲ್ಲ, ಗ್ಯಾರಂಟಿ 35 ಸೀಟ್ಗಳು ಎನ್ಡಿಎಗೆ ಬರ್ತಾ ಇತ್ತು ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಇಂದು ಶಾ ತಮಿಳಿಸೈಗೆ ವಾರ್ನಿಂಗ್ ಕೊಟ್ಟಂತೆ ಭಾಸವಾಗ್ತಾ ಇದೆ. ತಮಿಳುನಾಡಲ್ಲಿ ಬಿಜೆಪಿಯನ್ನ ಬಲಪಡಿಸೋದಕ್ಕೆ ಅಣ್ಣಾಮಲೈ ಯಾವ ರೀತಿ ಕಷ್ಟಪಟ್ಟಿದ್ರು ಅನ್ನೋದು ಜನರಿಂದ ಹಿಡಿದು ಬಿಜೆಪಿ ಹೈಕಮಾಂಡ್ ವರೆಗೆ ಎಲ್ಲರಿಗೂ ಗೊತ್ತಿದೆ. ಗೆಲ್ಲಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲಾ ತಪ್ಪನ್ನ ಅವರ ಮೇಲೆ ಹಾಕೋ ಯತ್ನ ನಡೆದಿದೆ. ಆದರೆ ಖುದ್ದು ಹೈಕಮಾಂಡ್ ಅಣ್ಣಾಮಲೈ ಬೆನ್ನಿಗೆ ನಿಂತಿರೋದು ವಿರೋಧಿಗಳ ಬಾಯಿಯನ್ನ ಮುಚ್ಚಿಸ್ತಾ ಇದೆ. ಸರ್ಕಾರ ರಚನೆಯ ದಿನವೇ ಪ್ರಧಾನಿ ಮೋದಿ ತಮಿಳುನಾಡಲ್ಲಿ ಶ್ರಮಿಸಿದ ಎಲ್ಲಾ ನಾಯಕರ ಬಗ್ಗೆ ಹೆಮ್ಮೆ ಇದೆ ಅನ್ನೋದನ್ನ ಹೇಳಿದ್ರು. ಸೋಲಿನ ಸಂಬಂಧ ವರಿಷ್ಠರಿಂದ ಅಣ್ಣಾಮಲೈ ಬಗ್ಗೆ ಆಗಲಿ ಅಥವಾ ಇನ್ಯಾವ ತಮಿಳುನಾಡು ಲೀಡರ್ಗಳ ಬಗ್ಗೆ ಟೀಕೆಗಳು ಬಂದಿರಲಿಲ್ಲ. ಅಂಥದ್ರಲ್ಲಿ ಪಕ್ಷದೊಳಗೆ ಕೆಲವರು ನಾಲಿಗೆ ಹರಿಬಿಟ್ರೆ ಸಮಾಜಕ್ಕೆ ಎಂತ ಸಂದೇಶ ಹೋಗುತ್ತೆ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ.
ಇದೇ ಕಾರಣಕ್ಕೆ ದೊಡ್ಡ ಕಾರ್ಯಕ್ರಮದ ವೇದಿಕೆ ಅನ್ನೋದನ್ನು ನೋಡದೆ ಅಮಿತ್ ಶಾ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ಯಾವತ್ತೂ ಇಂಥ ಹೇಳಿಕೆಗಳು ಬರಲೇಬಾರದು ಅಂತ ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಇದೆಲ್ಲದರ ಮಧ್ಯೆ ದ್ರಾವಿಡ ನೆಲದಿಂದ ಈ ಬಾರಿ ಬಿಜೆಪಿಗೆ ದೊಡ್ಡ ಗುಡ್ ನ್ಯೂಸ್ ಸಿಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಒಂದೇ ಒಂದು ಸೀಟ್ಗಳನ್ನ ಗೆಲ್ಲದೇ ಇದ್ರೂ 12 ಸ್ಥಾನಗಳಲ್ಲಿ ಸೆಕೆಂಡ್ ಬಿಗ್ ಪಾರ್ಟಿ ಆಗಿದ್ದು ಕೊಂಚ ಸಮಾಧಾನ ತಂದಿತ್ತು. ಈಗ 65 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡನೇ ಬಿಗ್ ಪಾರ್ಟಿ ಆಗಿದೆ ಅನ್ನೋದು ಈಗ 65 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡನೇ ಬಿಗ್ ಪಾರ್ಟಿ ಆಗಿದೆ ಅನ್ನೋ ಡೇಟಾಗಳು ರಿವೀಲ್ ಆಗಿವೆ. ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲಿ ಬರೋ ವಿಧಾನಸಭಾ ಸೀಟ್ಗಳ ವೋಟ್ ಪರ್ಸೆಂಟೇಜ್ ರಿಪೋರ್ಟ್ ನಲ್ಲಿ ಈ ಮಾಹಿತಿ ಸಿಕ್ಕಿದೆ. ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಬಿಜೆಪಿ 10% ಗಿಂತ ಹೆಚ್ಚು ವೋಟ್ ಶೇರ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು 65 ಕ್ಷೇತ್ರಗಳಲ್ಲಿ ಎರಡನೇ ಸ್ಥಾನಕ್ಕೆ ಬಂದು ನಿಂತಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಮೊದಲ ಹಾಗೂ ಎರಡನೇ ಪಕ್ಷಗಳ ವೋಟ್ ಶೇರಿಂಗ್ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರೆ ಇನ್ನು ಕೆಲವು ಕಡೆಗಳಲ್ಲಿ ನೆಕ್ ಟು ನೆಕ್ ಫೈಟ್ ನೀಡಿದೆ ಬಿಜೆಪಿ. ಈ ಪೈಕಿ ಮೊದಲ ಸ್ಥಾನ ಕೊಯಂಬತ್ತೂರ್ ಅನ್ನೋದನ್ನ ಡೇಟಾ ಹೇಳ್ತಾ ಇದೆ. ಅಣ್ಣಾಮಲೈ ಪ್ರತಿನಿಧಿಸಿದ್ದ ಈ ಕ್ಷೇತ್ರದಲ್ಲಿ ಒಳಪಡೋ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿಗೆ ದೊಡ್ಡ ಮಟ್ಟದ ವೋಟ್ಗಳು ಬಿದ್ದಿವೆ. ಡಿಎಂಕೆ ಹಾಗೂ ಬಿಜೆಪಿ ನಡುವೆ ಕೇವಲ ಬೆರಳೆಣಿಕೆಯಷ್ಟು ವೋಟ್ ಡಿಫರೆನ್ಸ್ ಇದೆ. ಇದರ ನಂತರದ ಸ್ಥಾನದಲ್ಲಿ ನೀಲಗಿರಿ, ಪೊಲ್ಲಾಚಿ ಹಾಗೂ ಮಧುರೈ ಲೋಕಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ದೊಡ್ಡ ಪೈಪೋಟಿಯನ್ನ ನೀಡಿದೆ. ಶಿವಗಂಗಾ, ವಿರುಧನಗರ್ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಪರ್ಫಾರ್ಮೆನ್ಸ್ ಪ್ರಾಮಿಸಿಂಗ್ ಆಗಿದೆ. ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಈ ಬಾರಿ ಎನ್ಡಿಎ ಜೊತೆಗೆ ಕೈಜೋಡಿಸಿದ್ದ ಮಿತ್ರ ಪಕ್ಷಗಳು ಮೇಲುಗೈ ಸಾಧಿಸಿವೆ. ಈ ಡೇಟಾ ನೋಡಿದ ಮೇಲೆ ಬಿಜೆಪಿ ನಾಯಕರಲ್ಲಿ ಉತ್ಸಾಹ ಗರಿಗೆದರಿದೆ. ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಈ 65 ಸೀಟ್ಗಳ ಪೈಕಿ 35 ಸೀಟ್ಗಳಲ್ಲಾದ್ರೂ ಗೆಲುವು ಸಾಧಿಸಬಹುದೇನೋ ಅನ್ನೋ ಆತ್ಮವಿಶ್ವಾಸ ಶುರುವಾಗಿದೆ. ಅಲ್ಲದೆ ಈ ಬಾರಿ ಸೋತಿರೋ ಅನುಕಂಪ ಬೇರೆ ಇರೋದ್ರಿಂದ ವಿಧಾನಸಭೆಯಲ್ಲಿ ಒಂದಷ್ಟು ಸೀಟ್ಗಳಾದ್ರೂ ಬಿಜೆಪಿಗೆ ಬರಬಹುದೇನೋ ಅನ್ನೋ ನಿರೀಕ್ಷೆಗಳು ಶುರುವಾಗಿವೆ. ದಕ್ಷಿಣದಲ್ಲಿ ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಬಿಜೆಪಿಗೆ ಜಾಗ ಇಲ್ಲ ಅನ್ನೋ ಮಾತು ಈ ಬಾರಿ ಸುಳ್ಳಾದಂತಿದೆ. ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಬಿಜೆಪಿ ಚಿಗುರುತ್ತಿರೋ ಲಕ್ಷಣಗಳು ಎದ್ದು ಕಾಣಿಸ್ತಾ ಇವೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇರಳದಲ್ಲಿ 1 ಲೋಕಸಭಾ ಸೀಟ್ ಬಂದಿರೋದು ಕೂಡ ಬಿಜೆಪಿ ಉತ್ಸಾಹವನ್ನ ಹೆಚ್ಚಿಸ್ತಾ ಇದೆ. ತಮಿಳುನಾಡಲ್ಲಿ ಸೀಟ್ ಗೆದ್ದಿಲ್ಲ ಅನ್ನೋದನ್ನ ಬಿಟ್ರೆ ವೋಟ್ ಶೇರಿಂಗ್ ಪ್ರಾಮಿಸಿಂಗ್ ಆಗಿದೆ ಅನ್ನೋದು ಸಾಬೀತಾಗಿದೆ. ಅಲ್ಲದೆ ಈಗಾಗಲೇ ಒಂದು ಬಾರಿ ಎಲ್ಲಾ 234 ಕ್ಷೇತ್ರಗಳಲ್ಲಿ ಅಣ್ಣಾಮಲೈ ಹೆಜ್ಜೆ ಹಾಕಿದ್ದಾರೆ. ಅದರ ಪರಿಣಾಮವೇ ವೋಟ್ ಶೇರಿಂಗ್ ಡಬಲ್ ಡಿಜಿಟ್ ಕ್ರಾಸ್ ಆಗಿರೋದು. ಇನ್ನು 2 ವರ್ಷಗಳ ಟೈಮ್ ಇರೋದ್ರಿಂದ ಇನ್ನೊಂದು ಬಾರಿ ಎಲ್ಲಾ ಕ್ಷೇತ್ರಗಳಲ್ಲೂ ಅಣ್ಣಾಮಲೈ ಹೆಜ್ಜೆ ಹಾಕೋದಕ್ಕೆ ನಿರ್ಧರಿಸ್ತಾರ ಅನ್ನೋ ನಿರೀಕ್ಷೆಗಳು ಹುಟ್ಟಿವೆ. ಅಂತ ಪ್ರಬಲವಾದ ಡಿಎಂಕೆ ಫೈಲ್ಸ್ ಪ್ರಯೋಗ ಮಾಡಿದ್ರೂ ದೊಡ್ಡ ಮಟ್ಟದಲ್ಲಿ ತಮಿಳಿಗರು ಬಿಜೆಪಿಗೆ ಬೆಂಬಲವನ್ನ ನೀಡಲಿಲ್ಲ. ಆದ್ರಿಂದ ಈ ಬಾರಿ ಬೇರೆಯದ್ದೇ ರೀತಿ ಜನರನ್ನ ಸೆಳೆಯೋ ಸಾಧ್ಯತೆಗಳಿವೆ. ಹಣ ಕಂಡ್ರೆ ಬಹುತೇಕ ಮತದಾರರು ಮರಳಾಗ್ತಾರೆ. ಆದ್ರೆ ಅದಕ್ಕೂ ಮೀರಿದ ಭರವಸೆ ಜನರಿಗೆ ಸಿಕ್ಕರೆ ಒಂದಷ್ಟು ವೋಟ್ಗಳು ಬಿಜೆಪಿಗೆ ವಾಲಬಹುದು ಅಂತ ಯೋಚಿಸಲಾಗ್ತಾ ಇದೆ. ಒಟ್ನಲ್ಲಿ ಬದಲಾವಣೆ ಅನ್ನೋದು ಒಂದೇ ದಿನದಲ್ಲಿ ಆಗುವಂತದ್ದಲ್ಲ, ಹಂತ ಹಂತವಾಗಿ ಬದಲಾವಣೆ ಆಗ್ಬೇಕು. ಈ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಿರೋ ಅಣ್ಣಾಮಲೈಗೆ ಪಕ್ಷದೊಳಗೆ ಅಪಸ್ವರ ಎದ್ದಿತ್ತು. ಅದಕ್ಕೆ ಹೈಕಮಾಂಡ್ ಎಲ್ಲರಿಗೆ ಕಾಣುವ ರೀತಿಯಲ್ಲೇ ಮದ್ದು ಅರೆದಿದ್ದು ಇನ್ಮುಂದೆ ಎಲ್ಲದಕ್ಕೂ ಕಡಿವಾಣ ಬೀಳುವ ಸಾಧ್ಯತೆಗಳಿವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.